ನೂತನ ಎಸ್ಪಿಗೆ ಸ್ವಾಗತ ಕೋರಿದ ಪತ್ರಿಕಾ ಬಳಗ. ಇಳಕಲ್ ಬಾಗಲಕೋಟೆ ಜಿಲ್ಲೆಗೆ ನೂತನವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ಇಳಕಲ್ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿನೋದ್ ಬಾರಿಗಿಡದ್ ವರಿಷ್ಠಾಧಿಕಾರಿ ಜೊತೆ ಮಾತನಾಡುತ್ತಾ ಇಳಕಲ್ ನಗರದಲ್ಲಿ 31 ಡಿವಿಷನ್ಗಳಿವೆ, ಲಕ್ಷಾಂತರ ಜನಗಳಿದ್ದು ದಿನದಿಂದ ದಿನಕ್ಕೆ ನಗರವು ಬೆಳೆಯುತ್ತಿರುವುದರಿಂದ ಅಪರಾಧಗಳು, ಕಳ್ಳತನ ಹೆಚ್ಚಾಗುತ್ತಿವೆ, ಬೀಟ್ ಮಾಡಲು ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ಕೊರತೆ ಜೊತೆಗೆ ಇತರ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸುತ್ತಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರಿಗೆ ಇಳಕಲ್ ನಗರ ಮತ್ತು ಗ್ರಾಮೀಣ ಠಾಣೆಗಳಿಗೆ ಹೆಚ್ಚಿನ ಸಿಬ್ಬಂದಿ ವ್ಯವಸ್ಥೆ ಮಾಡಿಸಿ ಕೊಡಬೇಕು ಎಂದು ನಗರದ ಜನತೆಯ ಪರವಾಗಿ ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಕಾನಿಪ ಸಂಘದ ಕಾರ್ಯದರ್ಶಿ ಭೀಮಣ್ಣ ಗಾಣಿಗೇರ್, ವರದಿಗಾರರಾದ ನಬಿ ಹುಣಚಗಿ, ಸತೀಶ್ ಪೂಜಾರಿ, ಶರಣಗೌಡ ಕಂದಕೂರ್, ಸಿರಾಜ್ ಖಾಜಿ, ಚನ್ನು ಗೋನಾಳಮಠ್, ಮಹೇಬೂಬ್ ದೋಟಿಹಾಳ್, ಮೋಹನ್ ಪೊಲೀಸ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಇಳಕಲ್ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರಿಗೆ ಗೌರವಿಸಿ ಸನ್ಮಾನಿಸಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿನೋದ್ ಬಾರಿಗಿಡದ್ ಸ್ವಾಗತಿಸಿದರು. ಹೊಸ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಸರ್. ಮೇಲೆ ಯಾವುದು ಈಗ ವರ್ಕ್ ಆಗಿದ್ದು ಮೇಲೆ ಟೌನ್, ಮೇಲೆ ರೂರಲ್, ಕೆಳಗೆ ಟೌನ್. ನಿಮ್ಮಲ್ಲಿ ಟೌನಲ್ಲಿ ಸಿಬ್ಬಂದಿ ಸರ್, ಆಮೇಲೆ 7 ಅದರೊಳಗೆ 4 AS ಸರ್, 2 TS ಸರ್, ಎವಿಡೆನ್ಸ್ ಅಂತ ಸರ್ ಕಿರ್ಷಾ ಅಂತ ಸರ್, CB ಕಿರ್ಷಾ ಅಂತ ಸರ್. ನಮ್ಮಲ್ಲಿ ಇದರೊಳಗೆ 19 ಜನ ಪೊಲೀಸರು ಸರ್, 21 ಸೆಕ್ಷನ್ ಸರ್, 9 ಸರ್. ಇದರೊಳಗೆ ಒಬ್ಬರು ಓಡಿ ಹೋಗಿ WPC ಹೆಚ್ಚಿದೆ, 9 ಹೆಚ್ಚಿದೆ ಸರ್, 4 ಇಲ್ಲಿ ಮತ್ತೆ ಮಾತಾಡ್ತೀವಿ.